ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತೀವ್ರ ಕುತೂಹಲ ಕೆರಳಿಸಿರುವಂತಹ ದೆಹಲಿ ದಂಗಲ್ ಯಾರು ಗೆಲ್ತಾರೆ? ಯಾಕಂದರೆ ಎಕ್ಸಿಟ್ ಪೋಲ್ಗಳೆಲ್ಲ ಅದಕ್ಕಿಂತ ಮುಂಚಿನ ಲೆಕ್ಕಕ್ಕೆ ವಿರುದ್ಧ ದಿಕ್ಕಿನಲ್ಲಿ ರಿಪೋರ್ಟನ್ನು ಇಟ್ಟು BJP ಗೆಲ್ಲುತ್ತೆ ಅಂತ. ಈಗ ಪ್ರತಿಷ್ಠಿತ ಸರ್ವೆಯೊಂದು ಲೇಟಾಗಿ ಆದರೆ ಯಾರೂ ಕೊಡದ ರೀತಿಯಲ್ಲಿ ಎಕ್ಸಿಟ್ ಪೋಲ್ನ ಇಡ್ತಾ ಇದೆ. ಬಹುತೇಕ ಸಮೀಕ್ಷೆಗಳೆಲ್ಲ ಪಕ್ಕ ರಿಪೋರ್ಟ್ ಕೊಟ್ಟಿದ್ದ ಸರ್ವೆ ಇದು. ಯಾರು ಗೆಲ್ತಾರೆ ಹಾಗಾದ್ರೆ ಡೆಲ್ಲಿಯಲ್ಲಿ? ಈ ರಿಪೋರ್ಟ್ ಪ್ರಕಾರ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಎಕ್ಸಿಟ್ ಪೋಲ್ ಹೊರಬಿತ್ತು. ಬಹುತೇಕ ಸರ್ವೆ ಸಮೀಕ್ಷೆಗಳು BJP ಬಹುಮತ ಅಂತ ಕೊಟ್ಟಿದ್ದಾರೆ. 40, 45, 50 ತನಕ ಹೋಗಬಹುದು ಅಂತ. ಒಂದೆರಡು ಸಮೀಕ್ಷೆಗಳು ಆಮ್ ಆದ್ಮಿ ಬರುವಂಥ ಸಾಧ್ಯತೆಯನ್ನು ಕೂಡ ಹೇಳ್ತಾ ಇರೋದು. ಈಗ ಹೊರಬಿದ್ದಿರುವ ಲೇಟಾಗಿ ಆದರೆ ಲೇಟೆಸ್ಟ್ ಆಗಿ ಬಹಳ ಡೀಟೇಲ್ ಆಗಿ ಆಕ್ಸಿಸ್ ಮೈ ಇಂಡಿಯಾ ರಿಪೋರ್ಟನ್ನು ಇಡ್ತಾ ಇದೆ. ಡೆಲ್ಲಿ ಎಕ್ಸಿಟ್ ಪೋಲ್ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಎಷ್ಟೆಷ್ಟು ಸೀಟ್ ಬರುತ್ತೆ, ಯಾರ್ಯಾರಿಗೆ ಅವರು ಹೇಗೆ ಸ್ಪ್ಲಿಟ್ ಮಾಡಿದ್ದಾರೆ ಅದನ್ನು ಡೀಟೇಲ್ ಆಗಿ ಇಡ್ತಾ ಹೋಗ್ತೀವಿ. ಮೊದಲಿಗೆ ಸೀಟ್ಸ್ ನೋಡ್ಬಿಡೋಣ. BJP ಪ್ಲಸ್ ಪಕ್ಷಗಳಿಗೆ BJP, JDU, LJP ಎಲ್ಲ ಸೇರಿ ಅಲ್ಲಿ BJPಗೆ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ 45ರಿಂದ 55. ಸೊ ಭರ್ಜರಿಯಾಗಿ BJP ಗೆಲ್ಲುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಲೇಟಾಗಿ ಬಹಳ ಆಳವಾಗಿ ಅಧ್ಯಯನ ಮಾಡಿ ಕೊಡ್ತಿರುವಂಥ ರಿಪೋರ್ಟ್ ಹೇಳ್ತಾ ಇದೆ. ಈಗ 48% ವೋಟ್ ಶೇರ್ ಅಂತ ಹೇಳ್ತಾ ಇರೋದು. ಆಮ್ ಆದ್ಮಿಗೆ 42% ವೋಟ್ ಶೇರ್ ಬರುತ್ತೆ. 15ರಿಂದ 25 ಸೀಟ್ ಮಾತ್ರ ಬರುತ್ತೆ ಈ ರಿಪೋರ್ಟ್ ಪ್ರಕಾರ. ಕಾಂಗ್ರೆಸ್ಗೆ 0ಯಿಂದ 1, ಎಲ್ಲರೂ ಕೊಟ್ಟಿರೋದಷ್ಟೇ. ಈ ಥರ 0ಯಿಂದ 1 ಈ ರೀತಿ ರಿಪೋರ್ಟನ್ನು ಇಡ್ತಾ ಇದೆ ಆಕ್ಸಿಸ್ ಮೈ ಇಂಡಿಯಾ. ಕಮ್ಯುನಿಟಿ ವೈಸ್ ವೋಟ್ ಶೇರ್ ಹೇಗಿರುತ್ತೆ ಅನ್ನೋದನ್ನು ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಇದೆ ರಿಪೋರ್ಟು. BJP ಬಿಹಾರಿಗಳು 50% ಮತ್ತು ಪಂಜಾಬಿಗಳು 46%, ಹರಿಯಾಣಿ 54%, UP, ರಾಜಸ್ಥಾನ ಹಾಗೆ ಬೇರೆ ಬೇರೆ ಭಾಗದವರು BJP ಮತ್ತು ಆಮ್ ಆದ್ಮಿಗೆ ಯಾವ ರೀತಿ ಮತ ಚಲಾಯಿಸಿದ್ದಾರೆ ಅನ್ನುವಂಥ ವೋಟ್ ಶೇರ್, ಕಮ್ಯುನಿಟಿ ವೈಸ್ ವೋಟ್ ಶೇರನ್ನು ಇದು ಹೇಳ್ತಾ ಇದೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರ ಭಾರತದ ಮತದಾರರು ಡೆಲ್ಲಿಯಲ್ಲಿ ಇದ್ದಾರಲ್ವ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಉಳ್ಕೊಂಡಿರೋರು, ಅವರೆಲ್ಲರ ಮತಗಳು ಕೂಡ BJP ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ತಿರೋದು. ಆದರೆ ಸೌತ್ ಅವರು ಡೆಲ್ಲಿಯಲ್ಲಿ ಹೋಗಿದ್ದಾರಲ್ಲ, ಅವರು ಕೇಜ್ರಿವಾಲ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ದಾರೆ. ಈಸ್ಟು, ಸೌತು, ಬೆಂಗಾಲೀಸು ಇವರೆಲ್ಲ ಆಮ್ ಆದ್ಮಿ ಪರವಾಗಿ ಮತ ಚಲಾಯಿಸಿದ್ದಾರೆ ಅಂತ ಹೇಳ್ತಾ ಇದೆ. ಬಟ್ ಓವರ್ ಆಲ್ ನೋಡಿದಾಗ BJP ವೋಟ್ ಶೇರ್ 48, ಆಮ್ ಆದ್ಮಿದು 42%. ಇನ್ನು ಜಾತಿವಾರು ಲೆಕ್ಕಾಚಾರ, ಜಾತಿವಾರು ವೋಟ್ ಶೇರನ್ನು ನೋಡೋದಾದರೆ ಯಾರ್ಯಾರು BJP ಪರ ಮತ ಚಲಾಯಿಸಿದ್ದಾರೆ ಈ ಸರ್ವೆ ಪ್ರಕಾರ, ಆಮ್ ಆದ್ಮಿ ಪರ ಯಾರ್ಯಾರು ಮತ ಚಲಾಯಿಸಿದ್ದಾರೆ ನೋಡಿ. ಜಾಟವರು ಆಮ್ ಆದ್ಮಿ ಪರ ನಿಂತಿದ್ದಾರೆ 60%, ಜಾಟರು 63% BJP ಪರ ಇದ್ದಾರೆ ಅವರು. ಹಾಗೆ ವಾಲ್ಮೀಕಿ ಆಮ್ ಆದ್ಮಿ ಪರವಾಗಿ ಹೆಚ್ಚಿನ ಮತ ಚಲಾವಣೆ ಆಗಿದೆ. SCಗಳು ಆಮ್ ಆದ್ಮಿಗೆ ಹೆಚ್ಚಿನ ಮತ ಕೊಟ್ಟಿದ್ದಾರೆ. ಗುರ್ಜರ್ ಸಮುದಾಯ BJP ಕೊಟ್ಟಿದೆ. OBC BJP ಕೊಟ್ಟಿದೆ. ಮುಸಲ್ಮಾನರು 74% ಆಮ್ ಆದ್ಮಿಗೆ ಎಕ್ಸ್ಪೆಕ್ಟೆಡ್. ಹಾಗೆ ಪಂಜಾಬಿ 45, 46 ಇಬ್ಬರಿಗೂ ಈಕ್ವಲ್ ಆಗಿದೆ. ಬ್ರಾಹ್ಮಣರು 66% BJPಗೆ, ರಜಪೂತರು 61% BJPಗೆ, ಸಿಖ್ಖರು ಆಮ್ ಆದ್ಮಿಗೆ ಕೊಟ್ಟಿದ್ದಾರೆ. ಜನರಲ್ಲು 68% BJP ಕೊಟ್ಟಿದ್ದಾರೆ. ಈ ರೀತಿ ಇದೆ ವೋಟ್ ಶೇರು. ಕಾಸ್ಟ್ ವೈಸ್ ಲೆಕ್ಕಾಚಾರ. ಏಜ್ ಅಂತ ನೋಡೋದಕ್ಕೆ ಹೋದರೆ ಅಲ್ಲೂ ಕೂಡ ಡೀಟೇಲ್ ಆಗಿ ನಂಬರ್ಸನ್ನು ಕೊಡ್ತಾ ಇದೆ ಈ ಆಕ್ಸಿಸ್ ಮೈ ಇಂಡಿಯಾ ರಿಪೋರ್ಟು. ಸೊ ಓವರ್ ಆಲ್ ನೋಡೋದಕ್ಕೆ ಹೋದರೆ BJP ಭರ್ಜರಿಯಾಗಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳ್ತಾ ಇರೋದು. ಇನ್ನು ಆಕ್ಯುಪೇಷನ್ ಆಧಾರದಲ್ಲೂ ಕೂಡ ನಂಬರ್ ಕೊಟ್ಟಿದ್ದಾರೆ. ಯಾವ ಉದ್ಯೋಗದಲ್ಲಿರೋರು ಅಥವಾ ಸ್ಟೂಡೆಂಟ್ಸು ಯಾರಿಗೆ ಮತ ಚಲಾಯಿಸಿದ್ದಾರೆ ಅನ್ನುವಂಥ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ. ಲೇಬರ್ ಕ್ಲಾಸು ಆಲ್ಮೋಸ್ಟ್ ಈಕ್ವಲ್ ಆಗಿ ಇಬ್ಬರಿಗೂ ಮತ ಕೊಟ್ಟಿದೆ. ಇನ್ನು ನಿರುದ್ಯೋಗಿಗಳು ಆಮ್ ಆದ್ಮಿಗೆ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸು BJP ಕೊಟ್ಟಿದ್ದಾರೆ. ಅಂದರೆ ಯುವಕರೆಲ್ಲ BJP ಕಡೆ ವಾಲಿದ್ದಾರೆ. ಸಣ್ಣ ಪುಟ್ಟ ಅಂಗಡಿ ನಡೆಸೋರು ಅವರೆಲ್ಲ BJP ಪರ ನಿಂತಿದ್ದಾರೆ. ಹೌಸ್ ವೈಫ್ಗಳು, ಹೆಣ್ಮಕ್ಳ ಮತ ಯಾರಿಗೆ ಹೋಗಿದೆ? ಸ್ವಲ್ಪ ಹೆಚ್ಚಿಗೆ ಆಮ್ ಆದ್ಮಿ ಕಡೆಗೆ ಹೋಗಿದೆ. ಮತ್ತು ಪ್ರೈವೇಟ್ ಸರ್ವಿಸ್ ಅವರೆಲ್ಲ BJP ಕೊಟ್ಟಿದ್ದಾರೆ. ಗೌರ್ಮೆಂಟ್ ಸರ್ವಿಸ್ ಅವರು 48% BJP ಕೊಟ್ಟಿದ್ದಾರೆ. ಈ ರೀತಿ ಇದೆ. ಸೊ ಬಹಳ ಡೀಟೇಲ್ ಆಗಿ ತೆಗೆದಿದ್ದಾರೆ. ಎಲ್ಲ ಸೆಕ್ಟರಿಂದ ಅಂಕಿಅಂಶಗಳನ್ನು ಕಲೆ ಹಾಕಿ ಬಿಗ್ ಸ್ಯಾಂಪಲ್ ಸೈಜ್ನೊಂದಿಗೆ ಆಕ್ಸಿಸ್ ಮೈ ಇಂಡಿಯಾ ಈ ರಿಪೋರ್ಟನ್ನು ಇಡ್ತಾ ಇದೆ. BJP ಡೆಲ್ಲಿಯಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತ ಬಹುತೇಕ ಸಮೀಕ್ಷೆಗಳು ಇದನ್ನೇ ಹೇಳಿದೆ. ಆಕ್ಸಿಸ್ ಮೈ ಇಂಡಿಯಾ ಡೀಟೇಲ್ ಆಗಿ ಹೇಳ್ತಾ ಇದೆ. ಒಂದಿನ ಲೇಟಾಗಿ ಅವರು ಕೊಡ್ತಾ ಇರೋದು.
ಕೆಲವೊಂದೆರಡು ಮೂರು ಸಮೀಕ್ಷೆಗಳು ಆಮ್ ಆದ್ಮಿ ಪರ ನಂಬರ್ಸ್ ಅನ್ನ ಕೊಟ್ಟಿದ್ದು ಕುತೂಹಲ ಜಾಸ್ತಿ ಆಗ್ತಿದೆ ಈ ಹೊತ್ತಲ್ಲಿ. ವಿಚಿತ್ರ ಅಂದ್ರೆ ನೋಡಿ, ಇನ್ನೊಂದು ರಿಪೋರ್ಟ್ ಹೇಳ್ತಾ ಇದೆ, ಆಕ್ಸಿಸ್ ಮೈ ಇಂಡಿಯಾ ಕೊಡ್ತಿರೋದು, ಮುಖ್ಯಮಂತ್ರಿ ಯಾರಾಗಬೇಕು ಅಂದ್ರೆ 33% ಜನ ಅಧಿಕವಾಗಿ ಕೇಜ್ರಿವಾಲ್ಗೆ ಹೇಳ್ತಿದ್ದಾರೆ ಎಲ್ಲರೂ ಕೂಡ. ಆದರೆ ಎಲೆಕ್ಷನ್ನಲ್ಲಿ ವೋಟನ್ನು BJP ಪರವಾಗಿ ಹಾಕಿದ್ದಾರೆ ಅನ್ನೋದು ಆಕ್ಸಿಸ್ ಮೈ ಇಂಡಿಯಾ ಕೊಡ್ತಿರುವಂಥ ಆ ಸಮೀಕ್ಷೆ ಆಧಾರದಲ್ಲಿ ಸಿಗ್ತಿರುವಂಥ ಡೇಟಾ. ಸೊ CM ಕ್ಯಾಂಡಿಡೇಟ್ BJPಗೆ ಇಲ್ಲದ ಕಾರಣದಿಂದನೋ ಏನೋ CM ಆಗಬೇಕು ಅಂದ್ರೆ ಕೇಜ್ರಿವಾಲ್, ಬಟ್ ಪಕ್ಷ ಯಾವ್ದು ಬೇಕು ಅಂದ್ರೆ BJP ಅನ್ನೋ ರೀತಿಯಲ್ಲಿ ಆನ್ಸರ್ ಬಂದಿದೆ. ಏನೇನು ವಿಚಾರಗಳು ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದ್ವು ಡೆಲ್ಲಿ ಎಲೆಕ್ಷನಲ್ಲಿ ಅಂತ ಕೇಳಿದ್ರೆ, ಒಂದು ಯಮುನಾ ವಿಷಯುದ್ಧ. ಕೊನೆಗೆ ಮೋದಿ ಎಲೆಕ್ಷನ್ ದಿನ ಗಂಗಾ ಯಮುನಾ ಸಂಗಮದಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಹೋಗಿ ಮುಳುಗೆದ್ದು ಅಲ್ಲೂ ಕೂಡ ಒಂದು ಬಿಗ್ ಮೆಸೇಜನ್ನು ಕೊಟ್ಟರು. ಹರಿಯಾಣದವರು ವಿಷ ಹಾಕಿದ್ರು ಅನ್ನುವಂಥ ಕೇಜ್ರಿವಾಲ್ ಅವರ ಸ್ಟೇಟ್ಮೆಂಟ್ ಅವ್ರಿಗೂ ಕಾಸ್ಟ್ಲಿ ಆಯಿತು ಅನ್ನೋದು ಅಲ್ಲಿನ ಗ್ರೌಂಡ್ ರಿಪೋರ್ಟ್. ಮತ್ತು ಭ್ರಷ್ಟಾಚಾರದ ವಿರುದ್ಧ ಅವರದ್ದೇ ಶಾಸಕರು ಕೇಜ್ರಿವಾಲ್ ವಿರುದ್ಧ ಮುಗಿಬಿದ್ರು. 8 ಜನ ಕಡೆ ಕ್ಷಣದಲ್ಲಿ ರಾಜೀನಾಮೆ ಕೊಟ್ಟು BJP ಸೇರಿದ್ದು ಕೂಡ ಅದು ದೊಡ್ಡ ಸೆಟ್ ಬ್ಯಾಕ್ ಆಯಿತು ಆಮ್ ಆದ್ಮಿ ಪಕ್ಷಕ್ಕೆ. ಹಾಗೆ ಶೀಶ್ ಮಹಲ್ಲು, ಲಿಕ್ಕರ್ ಸ್ಕ್ಯಾಮು, ಇವೆಲ್ಲ ಕೇಜ್ರಿವಾಲ್ ಅವರ ಇಮೇಜ್ ಏನಿತ್ತು ಅದಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿಬಿಡ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಯಿತು. ಅರೆಸ್ಟ್ ಆಗಿ ಹೊರಗಡೆ ಬಂದು ಸಮರ ಸಾರಿದ್ರು. ಅದೇನೇ ಆದರೂ CAG ರಿಪೋರ್ಟನ್ನೇ ಇಟ್ಟು BJP ವಾಗ್ದಾಳಿಯನ್ನು ನಡೆಸ್ತು. ಇಷ್ಟೆಲ್ಲ ಆದಮೇಲೆ ಜನ ಯಾರಿಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋದೊಂದು ತೀವ್ರ ಕುತೂಹಲ ಇದೆ. 27 ವರ್ಷದಿಂದ BJP ಗೆಲ್ಲೋಕ್ಕಾಗಿಲ್ಲ. ಈಗ ಗೆದ್ದರೆ ಒಂದು ದೊಡ್ಡ ಮ್ಯಾಜಿಕ್ ಆಗುತ್ತೆ. ಮೋದಿ ನಾಯಕತ್ವದಲ್ಲಿ ಡೆಲ್ಲಿ ಗೆಲ್ಲೋಕೆ ಆಗಲಿಲ್ಲ ಅನ್ನುವಂಥ ಹಣೆಪಟ್ಟಿ ಉಳಿಬಾರ್ದು ಅನ್ನುವಂಥ ಶತಪ್ರಯತ್ನದಲ್ಲಿದ್ದಾರೆ ಇವರು ಕೊನೆ ಅವಧಿ ಆಗಿರೋದ್ರಿಂದ. ಸೊ ಇಬ್ಬರಿಗೂ ಪ್ರತಿಷ್ಠೆ, ಕೇಜ್ರಿವಾಲ್ಗೆ ಅಸ್ತಿತ್ವ. ಈ ಎಲೆಕ್ಷನಲ್ಲಿ ಸೋತ್ರೆ ಬಹಳ ದೊಡ್ಡ ಸಮಸ್ಯೆ ಆಮ್ ಆದ್ಮಿ ಅಸ್ತಿತ್ವಕ್ಕೆ. ಹಾಗಾಗಿ ಇದು ಕುತೂಹಲದ ಕೇಂದ್ರ ಬಿಂದುವಾಗಿದೆ. BJP ಬರಲ್ಲ ಅಂತ ಬಹುತೇಕ ಎಲೆಕ್ಷನ್ ಮುಂಚೆ ಬಂದ ಸರ್ವೆಗಳು ಹೇಳ್ತಾ ಇದ್ದು, ಬಟ್ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಗೇಮ್ ಚೇಂಜ್ ಆಗಿದೆ ಅನ್ನುವ ರಿಪೋರ್ಟ್ ಈಗ ಹೊರಬಿದ್ದಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.